ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಯೋಗಾಖ್ಯಾನ ಎಂಬ 41ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ, ಬ್ರಾಹ್ಮಣನು ಹೀಗೆ ಮನೆಯಲ್ಲಿ ವಾಸಿಸುತ್ತಾ 2ನೇ ಆಶ್ರಮವನ್ನು ಅನುಷ್ಠಾನ ಮಾಡಿದ ತರುವಾಯ ಸುಕ್ಕು ನೆರೆತ ಕೂದಲುಗಳು ಬಂದ ಬಳಿಕ 3ನೆಯದಾದ ವಾನಪ್ರಸ್ಥಾಶ್ರಮವನ್ನು ಆಶ್ರಯಿಸಬೇಕು. ಮೊಮ್ಮಗನನ್ನು ನೋಡಿ ಗ್ರಾಮ್ಯಾಹಾರಗಳನ್ನು ತ್ಯಜಿಸಿ ಪತ್ನಿಯನ್ನು ಪುತ್ರರಲ್ಲಿ ಇರಿಸಿ ಅಥವಾ ಅವಳೊಡನೆ ಕಾಡನ್ನು ಪ್ರವೇಶಿಸಬೇಕು. ಚರ್ಮ ನಾರು ಬಟ್ಟೆಗಳನ್ನುಟ್ಟವನು, ಅಗ್ನಿ ಸಹಿತನು, ಮುನಿಗಳ ಅನ್ನವಾದ ಕಂದಮೂಲಗಳಿಂದ ಜೀವಿಸುವವನು, ಜಟಾಧಾರಿಯು, ಸಾಯಂ ಪ್ರಾತಃ ಕಾಲಗಳಲ್ಲಿ ಸ್ನಾನ ಮಾಡುವವನು, ಗಡ್ಡ ಮೀಸೆಗಳನ್ನು ಉಗುರು ರೋಮಗಳನ್ನು ಧರಿಸಿದವನಾಗಿ ಶಾಖ ಮೂಲ ಫಲಗಳಿಂದಲಾದರೂ ಪಂಚಯಜ್ಞಗಳನ್ನು ಮಾಡುತ್ತಾ ನೀರು ಗೆಣಸು ಫಲಗಳ ಭಿಕ್ಷೆಗಳಿಂದ ಭಿಕ್ಷುಕರು ಅತಿಥಿ ಇವರನ್ನು ಪೂಜಿಸಬೇಕು. ದಾನಗಳಿಂದ ಪ್ರತಿಗ್ರಹಿಸಿದವನು, ಇಂದ್ರಿಯ ನಿಗ್ರಹವುಳ್ಳವನು, ವೇದಾಧ್ಯಯನ ನಿರತನೂ ಆಗಿ ವಿಧಿಯಂತೆ ಅಗ್ನಿಹೋತ್ರವನ್ನು ಆಚರಿಸಬೇಕು. ತಾನೇ ತಂದ ನವಣೆಗಳಿಂದ ಪುರೋಡಾಶವನ್ನು ಮಾಡಬೇಕು. ತಾನೇ ಮಾಡಿದ ಉಪ್ಪನ್ನು ಫಲದಿಂದ ಆದ ಎಣ್ಣೆಯನ್ನು ಉಪಯೋಗಿಸಬೇಕು. ಚಳ್ಳೆಕಾಯಿ, ನುಗ್ಗೆಕಾಯಿ, ಶಿಲೀಂಧ್ರ, ಮಾಂಸ, ಜೇನು ಇವುಗಳನ್ನು ತ್ಯಜಿಸಬೇಕು. ಅಶ್ವಯುಜ ಮಾಸದಲ್ಲಿ ಹಿಂದೆ ಸಂಗ್ರಹಿಸಿಟ್ಟ ನವಣೆಯನ್ನು ಬಿಡಬೇಕು. ಗ್ರಾಮ್ಯವಾದ ಫಲಮೂಲಗಳನ್ನು, ನೇಗಿಲಿನಿಂದ ಉತ್ತು ಬೆಳೆದ ಭತ್ತ ಮೊದಲಾದವುಗಳನ್ನು ತ್ಯಜಿಸಬೇಕು. ಹಲ್ಲೆ ಒರಳಾಗುಳ್ಳವನು, ಕಲ್ಲೇ ಒನಕೆಯಾಗಿ ಉಳ್ಳವನು ಆಗಬೇಕು. ಕೂಡಲೇ ಮುಗಿಯುವ ಆಹಾರವುಳ್ಳವನಾಗಲಿ, 1, 3, 6 ಅಥವಾ 12 ತಿಂಗಳ ಅನ್ನ ಫಲ ಕಂದಮೂಲಗಳನ್ನು ಸಂಗ್ರಹಿಸುವವನಾಗಲಿ ಆಗಬೇಕು. ರಾತ್ರಿ ಮಾತ್ರ ಭುಂಜಿಸುವವನಾಗಲಿ, ದಿನ ಬಿಟ್ಟು ದಿನ ಊಟ ಮಾಡುವವನಾಗಲಿ, 6ನೆಯ ಯಾಮದಲ್ಲಿ ಭುಂಜಿಸುವವನಾಗಲಿ, ಚಾಂದ್ರಾಯಣ ವ್ರತವುಳ್ಳವನಾಗಲಿ, ಕ್ಷ ಮತ್ತು ಮಾಸಗಳಲ್ಲಿ ಭುಂಜಿಸುವವನಾಗಲಿ ಆಗಬೇಕು. ವೈಖಾನಸನಾಗಿ ಫಲಮೂಲಗಳನ್ನು ತಿನ್ನುತ್ತಾ ತಪಸ್ಸಿನಿಂದ ಶರೀರವನ್ನು ಒಣಗಿಸುತ್ತಾ ದೇವ ಪಿತೃಗಳಿಗೆ ತರ್ಪಣ ಮಾಡಬೇಕು. ಅಗ್ನಿಯನ್ನು ತನ್ನಲ್ಲಿ ಇರಿಸಿಕೊಂಡು ಮನೆ ಇಲ್ಲದವನಾಗಿ ಬದುಕುವುದಕ್ಕೋಸ್ಕರ ವನವಾಸಿಗಳಾದ ಮುನಿಗಳಲ್ಲಿ ಭಿಕ್ಷೆ ಬೇಡಬೇಕು. ವನದಲ್ಲಿ ವಾಸಿಸುತ್ತಾ ಹಳ್ಳಿಯಿಂದ ಧಾನ್ಯವನ್ನು ತಂದು 8 ಕಬಳಗಳನ್ನು ಮಾತ್ರ ತಿನ್ನಬೇಕು. ಹೀಗೆ ವಾನಪ್ರಸ್ಥನಾದ ಬ್ರಾಹ್ಮಣನು ಬ್ರಹ್ಮಲೋಕದಲ್ಲಿ ಪೂಜ್ಯನಾಗುವನು. ಹೀಗೆ ಕಾಡಿನಲ್ಲಿ ಆಯಸ್ಸಿನ 3ನೆಯ ಭಾಗದ ಆಯುಷ್ಯವನ್ನು ಕಳೆದು 4ನೆಯ ಭಾಗದಲ್ಲಿ ಸಂಘವನ್ನು ತ್ಯಜಿಸಿ ಸನ್ಯಾಸಿಯಾಗಬೇಕು. ಋಣತ್ರಯವನ್ನು ಪರಿಹರಿಸಿಕೊಳ್ಳದೆ, ಪುತ್ರರನ್ನು ಪಡೆಯದೆ, ಯಜ್ಞಗಳನ್ನು ಮಾಡದೆ ಮೋಕ್ಷವನ್ನು ಬಯಸುವವನು ಪತಿತನಾಗುವನು. ಯಾವನಿಂದ ಪ್ರಾಣಿಗಳಿಗೆ ಸ್ವಲ್ಪವೂ ಭಯವುಂಟಾಗುವುದಿಲ್ಲವೋ ಅವನಿಗೆ ಸಕಲ ಪ್ರಾಣಿಗಳು ಯಾವಾಗಲೂ ಅಭಯವನ್ನು ಕೊಡುವವು. ಮೋಕ್ಷಕ್ಕಾಗಿ ಸಹಾಯಕರು, ಅಗ್ನಿಯು ಮನೆಯೂ ಇಲ್ಲದವನಾಗಿ ಒಬ್ಬನೇ ಸಂಚರಿಸಬೇಕು. ಅನ್ನಕ್ಕಾಗಿ ಗ್ರಾಮವನ್ನು ಆಶ್ರಯಿಸಬೇಕು. ಯತಿಯು ಬದುಕನ್ನಾಗಲಿ ಮರಣವನ್ನಾಗಲಿ ಬಯಸಬಾರದು. ಕೆಲಸ ಮಾಡುವವನು ಸಂಬಳದ ಸಮಯವನ್ನು ನಿರೀಕ್ಷಿಸುವಂತೆ ಕಾಲವನ್ನು ನಿರೀಕ್ಷಿಸಬೇಕು. ಈ ಲೋಕದಲ್ಲಿ ಎಲ್ಲ ವಸ್ತುಗಳಲ್ಲಿ ಮಮತೆ ಇಲ್ಲದವನು, ಸಮಬುದ್ಧಿಯುಳ್ಳವನು, ವೃಕ್ಷಮೂಲವಾಸಿಯೂ ಆದ ಮೋಕ್ಷಾರ್ಥಿಯು ಉತ್ತಮನು. ಯತಿಗೆ ಧ್ಯಾನ, ಶೌಚ, ಭಿಕ್ಷಾಟನ, ಏಕಾಂತವಾಸ ಈ 4 ಕರ್ಮಗಳು ವಿಹಿತವಾಗಿರುವವು. 5ನೆಯದು ಯಾವುದೂ ಇರುವುದಿಲ್ಲ. ಮಳೆಗಾಲದ 4 ತಿಂಗಳುಗಳಲ್ಲಿ ಬೀಜಾಂಕುರಗಳು, ಜಂತುಗಳು ಹಾಳಾಗುವುದರಿಂದ ಯತಿಯು ಎಲ್ಲಿಯೂ ಸಂಚರಿಸಬಾರದು. ಪ್ರಾಣಿಗಳಿಗೆ ಹಿಂಸೆಯಾಗದಂತೆ ಸಂಚರಿಸಬೇಕು. ವಸ್ತ್ರದಿಂದ ಶೋಧಿಸಿದ ನೀರನ್ನು ಕುಡಿಯಬೇಕು. ವ್ಯಥೆಯನ್ನು ಉಂಟು ಮಾಡದ ಮಾತುಗಳನ್ನು ಆಡಬೇಕು. ಯಾವ ಕಾರಣದಿಂದಲೂ ಎಲ್ಲಿಯೂ ಕೋಪಿಸಿಕೊಳ್ಳಕೂಡದು. ಆತ್ಮಸಹಾಯ ಮಾತ್ರವೇ ಉಳ್ಳವನು, ಅಪೇಕ್ಷೆ ಇಲ್ಲದವನು, ಆಶ್ರಯರಹಿತನು, ಪರಮಾತ್ಮ ನಿರತನು, ಸಂಸ್ಕರಿಸಿದ ಕೇಶ ನಖಗಳುಳ್ಳವನು, ಸ್ವಾಧೀನನೂ ಆಗಿ ಸಂಚರಿಸಬೇಕು. ಅಲ್ಲದೆ ಯತಿಯಾದವನು ಕುಸುಂಭ ಅಂದರೆ ಕಾವಿ ವಸ್ತ್ರಧಾರಿಯು, ದಂಡವನ್ನು ಹಿಡಿದವನು, ಭಿಕ್ಷಾನ್ನವನ್ನು ತಿನ್ನುವವನು, ಪ್ರಖ್ಯಾತಿಯನ್ನು ಬಯಸದವನು ಆಗಬೇಕು. ಅವನಿಗೆ ಸೋರೆ, ಮರ, ಮಣ್ಣು, ಬಿದಿರಿನ ಪಾತ್ರೆಗಳು ಶ್ರೇಷ್ಠವಾದವು. 5ನೆಯದು ಯಾವುದೂ ಉಚಿತವಲ್ಲ. ಸನ್ಯಾಸಿಯು ಯಾವಾಗಲೂ ಲೋಹ ಪಾತ್ರೆಯನ್ನು ತೆಗೆದುಕೊಳ್ಳಕೂಡದು. ಕವಡೆಯ ಪಾತ್ರೆಯನ್ನು ತೆಗೆದುಕೊಂಡರೆ ಆಯಾ ದಿನ 1000 ಗೋವುಗಳನ್ನು ಕೊಂದ ಪಾಪವು ಸಂಭವಿಸುವುದು ಎಂದು ಸನಾತನ ಶ್ರುತಿಯು ಸಾರುತ್ತಿರುವುದು. ಮನಸ್ಸಿನಲ್ಲಿ ಕಾಮದಿಂದ 1 ಸಾರಿಯೂ ಸ್ತ್ರೀಯನ್ನು ಕಾಣಬಾರದು. ಹಾಗೆ ಕಂಡರೆ 2 ಕೋಟಿ ಬ್ರಹ್ಮಕಲ್ಪಗಳ ಕಾಲ ಕುಂಭೀಪಾಕ ನರಕದಲ್ಲಿ ವಾಸಿಸುವನು. ಭಿಕ್ಷೆಯನ್ನು 1 ಹೊತ್ತು ಮಾತ್ರ ಆಚರಿಸಬೇಕು.
ಅದನ್ನು ವಿಸ್ತರಿಸಬಾರದು. ಗೃಹಸ್ಥನ ಮನೆಯು ಧೂಮರಹಿತವು, ಒನಕೆಯ ಕಾರ್ಯವು ಮುಗಿದಿರುವುದು, ಕೆಂಡವಿಲ್ಲದುದು, ಜನರು ಭೋಜನ ಮಾಡಿರುವುದು ಆದ ಮೇಲೆ ಯತಿಯು ನಿತ್ಯವೂ ಭಿಕ್ಷಾಟನೆ ಮಾಡಬೇಕು. ಸ್ವಲ್ಪ ಆಹಾರವುಳ್ಳವನು, ರಹಸ್ಯದಲ್ಲಿ ಇರುವವನು, ಜಿತೇಂದ್ರಿಯನು, ರಾಗದ್ವೇಷವಿಲ್ಲದವನು ಆದ ಸನ್ಯಾಸಿಯು ಮೋಕ್ಷಾರ್ಹನಾಗುವನು. ಯಾವನ ಆಶ್ರಮದಲ್ಲಿ ಯತಿಯು ಒಂದು ಮುಹೂರ್ತ ಕಾಲ ವಿಶ್ರಮಿಸಿಕೊಳ್ಳುವನೋ ಅವನಿಗೆ ಶಾಸ್ತ್ರೋಕ್ತ ವಿಧಿಯಿಂದಲಾದರೂ ಏನು ಪ್ರಯೋಜನ? ಅವನು ಧನ್ಯನೇ ಆಗುವನು. ಗೃಹಸ್ಥನು ಸಾಯುವವರೆಗೆ ಸಂಚಿತವಾದ ಪಾಪವು ಅವನ ಮನೆಯಲ್ಲಿ ಒಂದು ದಿನ ವಾಸಿಸಿದ ಯತಿಯು ನಿವಾರಿಸುವನು. ಮಾನವನು ಜರಾಕ್ರಮಣ, ಅಸಹ್ಯ ರೋಗಪೀಡೆ, ದೇಹತ್ಯಾಗ, ಮರಳಿ ಗರ್ಭ, ದಾರುಣ ಗರ್ಭದುಃಖ, ಅನೇಕ ಯೋನಿಗಳಲ್ಲಿ ವಾಸ, ಪ್ರಿಯಾವಿಯೋಗ, ಅಹಿತ ಸಹವಾಸ, ಅಧರ್ಮದಿಂದ ಉಂಟಾದ ದುಃಖ, ಮರಳಿ ನರಕವಾಸ, ಅನೇಕ ನರಕಯಾತನೆ ಇವೇ ಮೊದಲಾದ ಕರ್ಮದೋಷದಿಂದ ಉಂಟಾದ ಕಷ್ಟಗಳನ್ನು, ನಶ್ವರ ದೇಹವನ್ನು, ಪರಮಾತ್ಮನು ನಿತ್ಯನಾಗಿರುವುದನ್ನು ನೋಡಿ ಯಾವುದಾದರೂ ಆಶ್ರಮದಲ್ಲಿದ್ದು ಮುಕ್ತಿಗಾಗಿ ಯತ್ನಿಸಬೇಕು. ಭಿಕ್ಷಾ ಪಾತ್ರವಿಲ್ಲದೆ ಕೈಯನ್ನೇ ಪಾತ್ರೆಯಾಗಿ ಮಾಡಿಕೊಂಡವರಿಗೆ ಪ್ರತಿದಿನವೂ 100ರಷ್ಟು ಪುಣ್ಯ ಉಂಟಾಗುವುದು. ಪಂಡಿತನು ಹೀಗೆ ಕ್ರಮವಾಗಿ 4 ಆಶ್ರಮಗಳನ್ನು ಸೇವಿಸಿ ರಾಗದ್ವೇಷವಿಲ್ಲದವನು, ಸಂಘರಹಿತನು ಆದರೆ ಬ್ರಹ್ಮತ್ವವನ್ನು ಹೊಂದುವನು. ನಿಗ್ರಹಿಸಲ್ಪಡದ ದುರ್ಬುದ್ಧಿಗಳ ಆತ್ಮಗಳು ಬಂಧನಕ್ಕೆ ಕಾರಣವಾಗುವುದು. ಜಿತೇಂದ್ರಿಯರಾದ ವಿದ್ವಾಂಸರಿಗೆ ಆ ಆತ್ಮವೇ ಮೋಕ್ಷ ಪದವಿಯನ್ನೀಯುವುದು. ಶ್ರುತಿ, ಸ್ಮೃತಿ, ಪುರಾಣ, ವಿದ್ಯಾ, ಉಪನಿಷತ್ತು, ಶ್ಲೋಕ, ಸೂತ್ರ, ಭಾಷ್ಯ, ವೇದ ವ್ಯಾಖ್ಯಾನ, ಇನ್ನು ಇತರ ವಾಂಗ್ಮಯಗಳು, ಬ್ರಹ್ಮಚರ್ಯ, ತಪಸ್ಸು, ಇಂದ್ರಿಯ ನಿಗ್ರಹ, ಶ್ರದ್ಧೆ, ಉಪವಾಸ, ಸ್ವಾತಂತ್ರ್ಯ ಇವುಗಳು ಆತ್ಮಜ್ಞಾನಕ್ಕೆ ಕಾರಣಗಳು. ಸಮಸ್ತ ಆಶ್ರಮಿಗಳು ಆತ್ಮನನ್ನು ತಿಳಿಯಬೇಕು, ಕೇಳಬೇಕು, ಮನನ ಮಾಡಬೇಕು, ನೋಡಬೇಕು. ಆತ್ಮಜ್ಞಾನದಿಂದ ಮುಕ್ತಿ ಉಂಟಾಗುವುದು. ಆ ಜ್ಞಾನವು ಯೋಗವಿಲ್ಲದೆ ಉಂಟಾಗುವುದಿಲ್ಲ, ಬಹುಕಾಲದ ಅಭ್ಯಾಸದಿಂದಲೇ ಸಿದ್ಧಿಸುವುದು. ಅರಣ್ಯವನ್ನು ಆಶ್ರಯಿಸುವುದರಿಂದಲೂ, ಅನೇಕ ಗ್ರಂಥಗಳನ್ನು ಚಿಂತಿಸುವುದರಿಂದಲೂ, ದಾನ, ವ್ರತ, ತಪಸ್ಸು, ಯಜ್ಞಗಳಿಂದಲೂ, ಪದ್ಮಾಸನದಿಂದಲೂ, ಮೂಗಿನ ತುದಿಯನ್ನು ನೋಡುವುದರಿಂದಲೂ, ಶೌಚ, ಮೌನ, ಮಂತ್ರ, ಪೂಜೆಗಳಿಂದಲೂ ಯೋಗವು ಸಿದ್ಧಿಸುವುದಿಲ್ಲ. ಯೋಗವು ಆಸಕ್ತಿ, ಸತತ ಅಭ್ಯಾಸ, ನಿಶ್ಚಯ ಜ್ಞಾನ, ಶ್ರದ್ಧೆ ಇವುಗಳಿಂದಲೇ ಸಿದ್ಧಿಸುವುದು, ಬೇರೆ ಕ್ರಮದಿಂದ ಸಿದ್ಧಿಸುವುದಿಲ್ಲ. ಆತ್ಮಾರಾಮನಿಗೂ, ಆತ್ಮೈಕ್ಯ ಜ್ಞಾನವುಳ್ಳವನಿಗೂ, ಆತ್ಮತೃಪ್ತನಿಗೂ ಬೇಗನೆ ಯೋಗವು ಸಿದ್ಧಿಸುವುದು. ಈ ಲೋಕದಲ್ಲಿ ಬ್ರಹ್ಮನಿಗಿಂತಲೂ ಬೇರೆಯಾದ ಎರಡನೆಯ ವಸ್ತುವನ್ನು ಕಾಣದಿರುವ ಆತ್ಮಾರಾಮನಾದ ಯೋಗೀಂದ್ರನು ಬ್ರಹ್ಮತ್ವವನ್ನು ಹೊಂದುವನು. ಕೆಲವು ಮಂದಿ ವಿದ್ವಾಂಸರು ಆತ್ಮ ಮನಸ್ಸುಗಳ ಸಂಯೋಗವನ್ನು ಯೋಗವೆನ್ನುವರು. ಇನ್ನು ಕೆಲವರು ಪ್ರಾಣಾಪಾನ ಸಂಬಂಧವನ್ನು ಯೋಗವೆಂದು ಹೇಳುವರು. ಮೂಢರು ವಿಷಯೇಂದ್ರಿಯ ಸಂಯೋಗವನ್ನು ಯೋಗವೆನ್ನುವರು. ವಿಷಯಾಸಕ್ತವಾದ ಮನಸ್ಸುಳ್ಳವರಿಗೆ ಜ್ಞಾನ ಮೋಕ್ಷಗಳು ದೂರವಾಗುವವು. ತಡೆಯಲಾರದ ಮನೋವೃತ್ತಿಯು ನಿವೃತ್ತಿಯಾಗುವವರೆಗೆ ಯೋಗದ ಸಮಾಚಾರವು ಹೇಗೆ ತಾನೇ ಹತ್ತಿರ ಬರುವುದು? ವೃತ್ತಿಯಿಲ್ಲದ ಮನಸ್ಸನ್ನು ಕ್ಷೇತ್ರಜ್ಞನಾದ ಪರಮಾತ್ಮನಲ್ಲಿ ಏಕೀಕರಿಸಿದವನು ಮುಕ್ತನಾಗುವನು. ಅವನು ಯೋಗಯುಕ್ತನೆನ್ನಿಸಿಕೊಳ್ಳುವನು. ಬಹಿರ್ಮುಖಗಳಾಗಿರುವ ಸಕಲೇಂದ್ರಿಯಗಳನ್ನು ಅಂತರ್ಮುಖಗಳನ್ನಾಗಿಸಿ ಮನಸ್ಸನ್ನು ಆತ್ಮನಲ್ಲಿಯೂ ಸೇರಿಸಬೇಕು. ಸಾಕ್ಷಿತ್ವಾದಿ ಸಕಲ ಭವಮುಕ್ತವಾದ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಇಡುವುದೇ ಧ್ಯಾನ ಯೋಗಗಳು. ಉಳಿದುದೆಲ್ಲ ಕೇವಲ ಗ್ರಂಥ ವಿಸ್ತಾರವೇ ಸರಿ. ಸಮಸ್ತ ಲೋಕಗಳಲ್ಲಿ ಇಲ್ಲದಿರುವುದು ಇದೆಯೆಂದರೆ ವಿರುದ್ಧವಾಗುವುದು. ಅದನ್ನು ಇತರರಿಗೆ ಹೇಳಿದರೂ ಅದು ಅವರ ಮನಸ್ಸಿನಲ್ಲಿ ನಿಲ್ಲುವುದಿಲ್ಲ. ಬ್ರಹ್ಮನು ಯೋಗಗಳಿಂದ ತಾನಾಗಿಯೇ ತಿಳಿಯಲರ್ಹನು. ಯೋಗಿ ಅಲ್ಲದವನು ಕುಮಾರಿಯು ಸ್ತ್ರೀ ಸೌಖ್ಯವನ್ನು ತಿಳಿಯದಿರುವಂತೆಯೂ, ಕುರುಡನು ದೀಪಜ್ವಾಲೆಯನ್ನು ಅರಿಯದಿರುವಂತೆಯೂ, ಜ್ಞಾನಾದಿ ಯೋಗಗಮ್ಯನಾದ ಪರಬ್ರಹ್ಮನನ್ನು ತಿಳಿಯುವುದಿಲ್ಲ. ಸೂಕ್ಷ್ಮವಾದುದರಿಂದ ವ್ಯವಹರಿಸಲು ಅಶಕ್ಯವೂ ಸನಾತನವೂ ಆದ ಆ ಪರಬ್ರಹ್ಮನು ಯಾವಾಗಲೂ ಅಭ್ಯಾಸ ಮಾಡುವ ಯೋಗಿಗೆ ಸ್ವಸಂವೇದ್ಯನಾಗುವನು. ಗಾಳಿಯಿಂದ ಹೊಡೆಯಲ್ಪಟ್ಟ ನೀರಿನಂತೆಯೂ ಮನಸ್ಸಿನಂತೆಯೂ ಚಂಚಲವಾದ ಚಿತ್ತವನ್ನು ನಂಬಬಾರದು. ಆದುದರಿಂದ ಮನಸ್ಸಿನ ಸ್ಥೈರ್ಯಕ್ಕಾಗಿ ಗಾಳಿಯನ್ನು ತಡೆಯಬೇಕು. ಆ ಗಾಳಿಯನ್ನು ತಡೆಯುವುದಕ್ಕಾಗಿ ಷಡಂಗ ಯೋಗಾಭ್ಯಾಸವನ್ನು ಮಾಡಬೇಕು. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂದು ಯೋಗಕ್ಕೆ 6 ಅಂಗಗಳು. ಜೀವೋತ್ಪತ್ತಿ ಕಾರಣಗಳು ಇರುವಷ್ಟೇ ಆಸನಗಳಿರುವವು. ಯೋಗಿಗಳಿಗೆ ಯೋಗ ಸಿದ್ಧಿಯನ್ನು ನೀಡುವ ಆಸನಕ್ಕೆ ಸಿದ್ಧಾಸನವೆನ್ನುವರು. ಇದನ್ನು ಯಾವಾಗಲೂ ಅಭ್ಯಾಸ ಮಾಡುವುದರಿಂದ ಮಾನವನು ದೇಹದಾರ್ಢ್ಯವನ್ನು ಹೊಂದುವನು.
ಯೋಗಜ್ಞನು ಬಲಗಾಲನ್ನು ಎಡದೊಡೆಯ ಮೇಲೂ ಎಡಗಾಲನ್ನು ಬಲತೊಡೆಯ ಮೇಲೂ ಇರಿಸಿ ಎರಡು ಹೆಬ್ಬೆರಳುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಪದ್ಮಾಸನವೆನ್ನುವರು. ಈ ಪದ್ಮಾಸನವನ್ನು ಅಭ್ಯಾಸ ಮಾಡುವುದರಿಂದ ಶರೀರವು ದೃಢವಾಗುವುದು. ಯೋಗಜ್ಞನು ಸ್ವಸ್ತಿಕ ಮೊದಲಾದ ಯಾವ ಆಸನದಲ್ಲಿ ಸುಖವನ್ನು ಹೊಂದುವನೋ ಅದರಿಂದಲೇ ಯೋಗವನ್ನು ಅಭ್ಯಾಸ ಮಾಡಬೇಕು. ನೀರು ಬೆಂಕಿಗಳ ಹತ್ತಿರದಲ್ಲಿಯೂ ಜೀರ್ಣಾರಣ್ಯ ದನದ ಕೊಟ್ಟಿಗೆಯಲ್ಲಿಯೂ ಹಾವು ಸೊಳ್ಳೆಗಳಿರುವ ಸ್ಥಳಗಳಲ್ಲಿಯೂ ಪೂಜ್ಯವಾದ ಮರಗಳಿರುವ ಸ್ಥಳದಲ್ಲಿಯೂ ಅಂಗಳದಲ್ಲಿಯೂ ಕೂದಲು ಬೂದಿ ಹೊಟ್ಟು ಇದ್ದಲು ಮೂಳೆಗಳಿಂದ ದೂಷಿತವಾದ ಸ್ಥಳದಲ್ಲಿಯೂ ದುರ್ಗಂಧವುಳ್ಳದ್ದು ಜನರಿಂದ ತುಂಬಿರುವುದು ಆದ ಸ್ಥಳದಲ್ಲಿಯೂ ಯೋಗಾಭ್ಯಾಸವನ್ನು ಮಾಡಕೂಡದು. ಯಾವ ಬಾಧೆಗಳು ಇಲ್ಲದೆ ಸಮಸ್ತ ಇಂದ್ರಿಯಗಳಿಗೆ ಸುಖಕರವಾಗಿ ಮನಸ್ಸಿಗೆ ಪ್ರಸನ್ನತೆಯನ್ನು ಉಂಟು ಮಾಡುವುದು ಹೂವಿನ ಮಾಲೆ ಧೂಪ ಮೊದಲಾದವುಗಳಿಂದ ಸುವಾಸನೆಗೊಂಡುದು ಆದ ಸ್ಥಳದಲ್ಲಿ ಯೋಗಾಭ್ಯಾಸವನ್ನು ಮಾಡಬೇಕು. ಯೋಗಜ್ಞನು ಅತ್ಯಂತ ತೃಪ್ತನು, ಹಸಿದವನು, ಮಲಮೂತ್ರಗಳಿಂದ ಪೀಡಿತನು, ದಾರಿ ನಡೆದು ಆಯಾಸಗೊಂಡವನು, ಚಿಂತಾಕ್ರಾಂತನೂ ಆಗಿ ಯೋಗಾಭ್ಯಾಸವನ್ನು ಮಾಡಕೂಡದು. ಬಲದೊಡೆಯಲ್ಲಿ ಮೇಲ್ಮುಖವಾದ ಪಾದವುಳ್ಳವನಾಗಿ ಎಡದೊಡೆಯಲ್ಲಿ ಮೇಲ್ಮುಖವಾದ ಕೈಯನ್ನಿಟ್ಟು ಮುಖವನ್ನು ಸ್ವಲ್ಪ ಮೇಲಕ್ಕೆತ್ತಿ ಎದೆಯೊಡನೆ ಸೇರಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು ಸಾತ್ವಿಕ ಮನಸ್ಸುಳ್ಳವನಾಗಿ ಹಲ್ಲುಗಳಿಂದ ಹಲ್ಲುಗಳನ್ನು ಮುಟ್ಟದೆ ಕಾಲುವಿನಲ್ಲಿ ನಾಲಿಗೆಯನ್ನು ಅಲ್ಲಾಡಿಸದೆ ಇಟ್ಟುಕೊಂಡು ಬಾಯಿಯನ್ನು ಮುಚ್ಚಿಕೊಂಡು ಅಲ್ಲಾಡದಿದ್ದವನಾಗಿ ಇಂದ್ರಿಯಗಳನ್ನೆಲ್ಲ ತಡೆದುಕೊಂಡು ಅತ್ಯಂತ ತಗ್ಗು ಎತ್ತರವೂ ಅಲ್ಲದ ಆಸನದಲ್ಲಿ ಕುಳಿತು ಮಧ್ಯಮೋತ್ತಮ ಪ್ರಾಣಾಯಾಮಗಳನ್ನು ಆರಂಭಿಸಬೇಕು. ಗಾಳಿಯು ಚಂಚಲವಾಗಲು ಎಲ್ಲವೂ ಚಂಚಲವಾಗುವುದು, ಅದು ನಿಶ್ಚಲವಾಗಲು ಎಲ್ಲವೂ ನಿಶ್ಚಲವಾಗುವುದು. ಆದುದರಿಂದ ಯೋಗಿಯು ಗಾಳಿಯನ್ನು ತಡೆಯುವುದರಿಂದ ನಿಶ್ಚಲನಾಗುವನು. ದೇಹದಲ್ಲಿ ಪ್ರಾಣವಿರುವವರೆಗೆ ಬದುಕಿರುವವನು ಎನ್ನುವರು. ಪ್ರಾಣವಾಯುವು ಹೊರಟು ಹೋದ ಕೂಡಲೇ ಮರಣವು ಸಂಭವಿಸುವುದು. ಆದುದರಿಂದ ಪ್ರಾಣವಾಯುವನ್ನು ತಡೆಯಬೇಕು. ದೇಹದಲ್ಲಿ ಗಾಳಿಯನ್ನು ತಡೆದಿರುವವರೆಗೂ ಮನಸ್ಸು ಆಶ್ರಯವಿಲ್ಲದಿರುವವರೆಗೂ ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟಿರುವವರೆಗೂ ಯಮನ ಭಯವಾದರೂ ಎತ್ತಣದು. ಚತುರ್ಮುಖನು ಯಮನ ಭಯದಿಂದ ಯಾವಾಗಲೂ ಪ್ರಾಣಾಯಾಮ ಮಾಡುವನು. ಯೋಗಿಗಳು ಚೆನ್ನಾಗಿ ಪ್ರಾಣಾಯಾಮ ಮಾಡುವುದರಿಂದಲೇ ಸಿದ್ಧಿಯನ್ನು ಪಡೆದಿರುವರು. ಮಂದ ಪ್ರಾಣಾಯಾಮವು 12 ಮಾತ್ರೆಗಳುಳ್ಳದ್ದು. ಲಘು ಅಕ್ಷರವು ಮಾತ್ರೆ ಎನ್ನಿಸಿಕೊಳ್ಳುವುದು. ಹಿಂದಿನದಕ್ಕಿಂತ ಇಮ್ಮಡಿಯಾದುದನ್ನು ಮಧ್ಯಮವೆಂದು ಮುಮ್ಮಡಿಯಾದುದನ್ನು ಉತ್ತಮವೆಂದು ಹೇಳುವರು. ಈ ಪ್ರಾಣಾಯಾಮಗಳು ಕ್ರಮವಾಗಿ ಸ್ವೇದ ಕಂಪ ವಿಷಾದಗಳನ್ನು ಉಂಟು ಮಾಡುವವು. ಪ್ರಥಮ ಪ್ರಾಣಾಯಾಮದಿಂದ ಸ್ವೇದವನ್ನು, ದ್ವಿತೀಯ ಪ್ರಾಣಾಯಾಮದಿಂದ ಕಂಪವನ್ನು, ಮೂರನೆಯ ಪ್ರಾಣಾಯಾಮದಿಂದ ವಿಷಾದವನ್ನು ಜಯಿಸಬೇಕು. ತರುವಾಯ ಯೋಗಿಯು ಸಿದ್ಧವಾದ ಪ್ರಾಣವಾಯುವು ಕ್ರಮವಾಗಿ ಸೇವಿಸಲ್ಪಟ್ಟದಾಗಿ ಎಲ್ಲಿಗೆ ಹೋಗಲಿಚ್ಛಿಸುವನೋ ಅಲ್ಲಿಗೆ ಒಯ್ಯುವುದು. ಬಲಾತ್ಕಾರದಿಂದ ತಡೆಯಲ್ಪಟ್ಟ ಈ ಪ್ರಾಣವಾಯುವು ರೋಮಕೂಪಗಳಲ್ಲಿ ಹೊರಡುವುದು, ಶರೀರವನ್ನು ಸೀಳುವುದು, ಕುಷ್ಠಾದಿ ರೋಗಗಳನ್ನು ಉಂಟು ಮಾಡುವುದು. ಆದುದರಿಂದ ಆ ಪ್ರಾಣವಾಯುವನ್ನು ಕ್ರಮವಾಗಿ ಕಾಡಾನೆಯಂತೆ ಪಳಗಿಸಬೇಕು. ಕಾಡಾನೆಯಾಗಲಿ ಸಿಂಹವಾಗಲಿ ಪಳಗಿಸಿದರೆ ಕ್ರಮವಾಗಿ ಮೃದುವಾಗುವುದಷ್ಟೇ. ಪಳಗಿಸಿದ ಆನೆಯು ಶಿಕ್ಷಕನ ಅಪ್ಪಣೆಯನ್ನು ನೆರವೇರಿಸುವುದು, ಅವನನ್ನು ಅತಿಕ್ರಮಿಸುವುದಿಲ್ಲ. ಹಾಗೆಯೇ ಈ ಹೃದಯದಲ್ಲಿರುವ ಪ್ರಾಣವನ್ನು ಯೋಗಿಯು ಕ್ರಮವಾಗಿ ವಶಪಡಿಸಿಕೊಂಡು ಸೇವಿಸಿದರೆ ವಿಶ್ರಾಂತಿಯನ್ನು ಹೊಂದುವನು. ಗಾಳಿಯು ಇಡ ಪಿಂಗಳ ನಾಡಿಗಳಿಂದ ಹೊರಗಡೆ 36 ಅಂಗುಲ ದೂರ ಪ್ರಯಾಣ ಮಾಡುವುದರಿಂದ ಪ್ರಾಣವೆನಿಸಿಕೊಳ್ಳುವುದು. ಸಮಸ್ತ ನಾಡಿಗಳ ಸಮೂಹವು ಯಾವಾಗ ಶುದ್ಧವಾಗಿ ವ್ಯಾಕುಲಗೊಳ್ಳದಿರುವುದೋ ಆಗಲೇ ಯೋಗಿಯು ಪ್ರಾಣವನ್ನು ತಡೆಯಲು ಸಮರ್ಥನಾಗುವನು. ಯೋಗಿಯು ಶಕ್ತಿಯಾನುಸಾರ ದೃಢವಾದ ಆಸನದಲ್ಲಿ ಕುಳಿತು ಇಡ ನಾಡಿಯ ಮಾರ್ಗದಿಂದ ಪ್ರಾಣವಾಯುವನ್ನು ಪೂರ್ಣ ಮಾಡಿ ಪಿಂಗಳ ನಾಡಿಯ ಮಾರ್ಗದಿಂದ ರೇಚನ ಮಾಡಿ ಪ್ರಾಣಾಯಾಮವೆನ್ನಿಸಿಕೊಳ್ಳುವುದು. ಚಂದ್ರನಿಂದ ಸಹಿತವಾಗಿ ಸುರಿಯುತ್ತಿರುವ ಅಮೃತ ಧಾರೆಯನ್ನು ಧ್ಯಾನಿಸುತ್ತಾ ಪ್ರಾಣಾಯಾಮ ಮಾಡಿದರೆ ಯೋಗೀಂದ್ರನು ಕೂಡಲೇ ಸುಖಗೊಳ್ಳುವನು. ಪಿಂಗಳ ನಾಡಿಯಿಂದ ಪ್ರಾಣವಾಯುವನ್ನು ಒಳಗೆ ತೆಗೆದುಕೊಂಡು ಉದರ ಗುಹೆಯನ್ನು ಪೂರ್ಣ ಮಾಡಿ ಅನಂತರ ಮೆಲ್ಲಗೆ ಇಡ ನಾಡಿಯ ಮಾರ್ಗದಿಂದ ರೇಚನ ಮಾಡಬೇಕು. ಯೋಗೀಂದ್ರನು ಹೃದಯದಲ್ಲಿ ಉರಿಯುತ್ತಿರುವ ಅಗ್ನಿಯ ರಾಶಿಗೆ ಸಮಾನವಾದ ಸೂರ್ಯಮಂಡಲ ಮಧ್ಯವರ್ತಿಯಾದ ವಿಶ್ವೇಶ್ವರನನ್ನಾಗಲಿ ಶ್ರೀಮನ್ನಾರಾಯಣನನ್ನಾಗಲಿ ಧ್ಯಾನಿಸುತ್ತಾ ಈ ಪ್ರಾಣಾಯಾಮವನ್ನು ಮಾಡಿದರೆ ಸುಖಿಯಾಗುವನು. ಹೀಗೆ 3 ತಿಂಗಳುಗಳ ಕಾಲ ಪ್ರಾಣಾಯಾಮ ಮಾಡುವುದರಿಂದ ಶುದ್ಧವಾದ ನಾಡಿಗಳುಳ್ಳ ಯೋಗಿಯು ಸಿದ್ಧ ಪ್ರಾಣನೆನಿಸುವನು. ಈ ನಾಡಿ ಶುದ್ಧಿಯಿಂದ ಪ್ರಾಣವಾಯುವನ್ನು ಸ್ವೇಚ್ಛೆಯಾಗಿ ಧರಿಸುವಿಕೆ, ಪ್ರಜ್ಞುದ್ದೀಪನ, ನಾದಾಭಿವ್ಯಕ್ತಿ, ಆರೋಗ್ಯ ಇವುಗಳು ಉಂಟಾಗುವವು. ದೇಹಗತವಾದ ಗಾಳಿಯು ಪ್ರಾಣವೆಂದು, ಅದನ್ನು ತಡೆಯುವಿಕೆಯು ಆಯಾಮವೆಂದು ಹೇಳಿಸಿಕೊಳ್ಳುವುದು. ಹೀಗೆ ಪ್ರಾಣಾಯಾಮವು ಒಂದು ಹ್ರಸ್ವಾಕ್ಷರವನ್ನು ಉಚ್ಚರಿಸುವ ಕಾಲವುಳ್ಳದ್ದು.
ಯೋಗಿಯು ಪದ್ಮಾಸನದಲ್ಲಿ ಕುಳಿತು ಅಧಮ ಪ್ರಾಣಾಯಾಮ ಮಾಡುವುದರಿಂದ ಸ್ವೇದವು, ಮಧ್ಯಮ ಪ್ರಾಣಾಯಾಮ ಮಾಡುವುದರಿಂದ ಕಂಪವು, ಉತ್ತಮ ಪ್ರಾಣಾಯಾಮ ಮಾಡುವುದರಿಂದ ದೇಹೋತ್ಥಾನವು ಆಗುವುದು. ಪ್ರಾಣಾಯಾಮಗಳಿಂದ ದೋಷಗಳನ್ನು, ಪ್ರತ್ಯಾಹಾರದಿಂದ ಪಾಪ ಪರಿಹಾರವು, ಧಾರಣೆಯಿಂದ ಮನೋಧೈರ್ಯವು, ಧ್ಯಾನದಿಂದ ಈಶ್ವರ ದರ್ಶನವು, ಸಮಾಧಿಯಿಂದ ಶುಭಾಶುಭ ಕರ್ಮ ತ್ಯಾಗ ಪೂರ್ವಕವಾದ ಮೋಕ್ಷವು, ಆಸನದಿಂದ ದೇಹದಾರ್ಢ್ಯವು ಉಂಟಾಗುವುದು. ಇದೇ ಷಡಂಗ ಯೋಗವು. 12 ಪ್ರಾಣಾಯಾಮಗಳಿಂದ ಪ್ರತ್ಯಾಹಾರವು, 12 ಪ್ರತ್ಯಾಹಾರಗಳಿಂದ ಧಾರಣೆಯು ಆಗುವುದು. ದ್ವಾದಶ ಧಾರಣೆಗಳಿಂದ ಆಗುವ ಧ್ಯಾನವು ಬ್ರಹ್ಮ ಪ್ರಾಪ್ತಿಗೆ ಕಾರಣವಾಗುವುದು. ಈ 12 ಧ್ಯಾನಗಳಿಂದ ಸಮಾಧಿಯಾಗುವುದು. ಸಮಾಧಿಯ ಅನಂತರ ಸ್ವಪ್ರಕಾಶವು, ಅಪರಿಚ್ಛಿನ್ನವೋ ಆದ ಜ್ಯೋತಿಯು ಆವಿರ್ಭವಿಸುವುದು. ಆ ಬ್ರಹ್ಮನನ್ನು ನೋಡಿದ ಕೂಡಲೇ ಕ್ರಿಯಾಕಾಂಡದಿಂದ ಪ್ರತಿಪಾದ್ಯವಾದ ಸ್ವರ್ಗಾದಿ ಗಮನಾಗಮನವು ಪರಿಹಾರವಾಗುವುದು. ಪ್ರಾಣವಾಯುವು ಬ್ರಹ್ಮರಂಧ್ರವನ್ನು ಹೊಂದಲು ಘಂಟಾದಿ ಮಹಾವಾದ್ಯಗಳ ಧ್ವನಿಯುಂಟಾಗುವುದು. ಅನಂತರ ಶೀಘ್ರವಾಗಿ ಯೋಗ ಫಲವು ಲಭಿಸುವುದು, ಸಿದ್ಧಿಯಾಗುವುದು. ಸರಿಯಾಗಿ ಮಾಡಿದ ಪ್ರಾಣಾಯಾಮದಿಂದ ಸಮಸ್ತ ವ್ಯಾಧಿನಾಶವು, ಹಾಗೆ ಮಾಡದ ಪ್ರಾಣಾಯಾಮದಿಂದ ರೋಗ ಪ್ರಾಪ್ತಿಯೂ ಆಗುವುದು. ವಿಧಿಯಂತೆ ಮಾಡದ ಪ್ರಾಣಾಯಾಮದಿಂದ ಬಿಕ್ಕಳಿಕೆ, ಉಬ್ಬಸ, ಕೆಮ್ಮು, ತಲೆ, ಕಿವಿ, ಕಣ್ಣುಗಳ ನೋವುಗಳೇ ಮೊದಲಾದ ನಾನಾ ರೋಗಗಳು ಉಂಟಾಗುವವು. ಮಿತವಾಗಿ ಗಾಳಿಯನ್ನು ಬಿಡಬೇಕು. ಅದನ್ನು ಮತ್ತೆ ಪೂರಣ ಮಾಡಬೇಕು, ತಡೆಯಬೇಕು. ಇದರಿಂದ ಯೋಗಿಯು ಸಿದ್ಧನಾಗುವನು. ವಿಷಯಗಳಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುವ ಇಂದ್ರಿಯಗಳನ್ನು ಯೋಗದಿಂದ ಹಿಂದಿರುಗಿಸುವುದಕ್ಕೆ ಪ್ರತ್ಯಾಹಾರವೆನ್ನುವರು. ಯಾವನು ಪ್ರತ್ಯಾಹಾರ ಕ್ರಮದಿಂದ ಇಂದ್ರಿಯಗಳನ್ನು, ಆಮೆಯು ಎಲ್ಲ ಕಡೆಯಿಂದಲೂ ಅವಯವಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಪ್ರತ್ಯಾಹರಣ ಮಾಡುವನು, ಅವನು ಪಾಪರಹಿತನಾಗುವನು. ಸೂರ್ಯನು ನಾಭಿಯಲ್ಲಿಯೂ ಚಂದ್ರನು ಕಪೋಲದಲ್ಲಿಯೂ ವಾಸಿಸುವರು. ಚಂದ್ರನು ಕೆಳಮುಖನಾಗಿ ಅಮೃತವನ್ನು ಸುರಿಸುವನು, ಸೂರ್ಯನು ಮೇಲ್ಮುಖನಾಗಿ ಅದನ್ನು ಕುಡಿಯುವನು. ಆ ಅಮೃತವನ್ನು ತಡೆಯಲು ವಿಪರೀತವೆಂಬ ಕರಣವನ್ನು ಮಾಡಬೇಕು. ಮೇಲೆ ನಾಭಿಯನ್ನು, ಕೆಳಗೆ ಕಪೋಲವನ್ನು ಮಾಡಿದರೆ ಸೂರ್ಯನು ಮೇಲೆಯೂ ಚಂದ್ರನು ಕೆಳಗೂ ಆಗುವರು. ಈ ಕರಣವು ಅಭ್ಯಾಸದಿಂದಲೇ ಉಂಟಾಗುವುದು. ಕಾಗೆಯ ಕೊಕ್ಕಿನಂತೆ ಮಾಡಿದ ಬಾಯಿಯಿಂದ ಬಹಳ ತಣ್ಣಗಿರುವ ನೀರನ್ನು ಕುಡಿಯಬೇಕು. ಪ್ರಾಣಾಯಾಮವನ್ನು ಬಲ್ಲ ಯೋಗಿಯು ಮುಪ್ಪಿಲ್ಲದ ದೇವತೆಯಾಗುವನು. ಯೋಗಿಯು ಮೇಲ್ಮುಖವಾಗಿ ನಾಲಿಗೆಯನ್ನು ಕಪೋಲ ರಂಧ್ರದಲ್ಲಿಟ್ಟು ಅಮೃತವನ್ನು ಕುಡಿಯುತ್ತಾ 6 ತಿಂಗಳಲ್ಲಿ ನಿಶ್ಚಯವಾಗಿಯೂ ದೇವತೆಯಾಗುವನು. ನಾಲಿಗೆಯನ್ನು ಮೇಲೆ ಮಾಡಿಕೊಂಡು ಸ್ಥಿರನಾಗಿ ಸೋಮಪಾನವನ್ನು ಮಾಡಿದ ಯೋಗಜ್ಞನು ಅರ್ಧ ತಿಂಗಳಲ್ಲಿ ಮೃತ್ಯುವನ್ನು ಜಯಿಸುವನು. ನಾಲಿಗೆಯ ಕೊನೆಯಿಂದ ಪ್ರಕಾಶಿಸುವ ಅದರ ಬುಡವನ್ನು ಒತ್ತಿಕೊಂಡು ಅಮೃತಮಯಳಾದ ದೇವಿಯನ್ನು ಧ್ಯಾನಿಸಿದರೆ 1 ತಿಂಗಳಲ್ಲಿ ಕವಿಯಾಗುವನು. ಅಮೃತದಿಂದ ತುಂಬಿದ ಶರೀರವುಳ್ಳ ಯೋಗಿಯ ಅಣಿಮಾದಿ ಗುಣಗಳುಳ್ಳ ರೇತಸ್ಸು 3 ವರ್ಷಗಳಲ್ಲಿ ಮೇಲಕ್ಕೆ ಹೋಗುವುದು. ನಿತ್ಯವೂ ಚಂದ್ರಕಲೆಯಿಂದ ತುಂಬಿರುವ ಯೋಗಿಯ ಶರೀರವನ್ನು ರಕ್ಷಕನು ಕಚ್ಚಿದರೂ ವಿಷವು ವ್ಯಾಪಿಸುವುದಿಲ್ಲ. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳಿಂದ ಕೂಡಿದ ಯೋಗಿಯು ಧಾರಣೆಯನ್ನು ಅಭ್ಯಾಸ ಮಾಡಬೇಕು. ಮನಸ್ಸನ್ನು ನಿಶ್ಚಲವನ್ನಾಗಿಸಿ ಅದರಲ್ಲಿ ಬೇರೆ ಬೇರೆಯಾಗಿ ಪಂಚಭೂತಗಳನ್ನು ಧರಿಸುವುದರಿಂದ ಧಾರಣೆಯಾಗುವುದು. ಹರಿತಾಳದಂತಿರುವುದು. ಪೃಥ್ವಿ, ಬೀಜ, ಲಕಾರ, ಬ್ರಹ್ಮದೇವತೆ ಇವುಗಳಿಂದ ಕೂಡಿರುವುದು. 4 ಕೋಣವುಳ್ಳದ್ದು ಆದ ಭೂಮಿಯನ್ನು ಹೃದಯದಲ್ಲಿ ಧ್ಯಾನಿಸಿದರೆ ಅದು ಕ್ಷಿತಿ ಧಾರಣೆಯಾಗುವುದು. ಕಂಠದಲ್ಲಿ ಅರ್ಧಚಂದ್ರನಂತೆ ಇರುವುದು. ಜಲ, ಬೀಜ, ವಕಾರ, ವಿಷ್ಣು ದೇವತೆಯಿಂದ ಕೂಡಿರುವುದು. ಕುಂದು ಪುಷ್ಪದಂತೆ ಇರುವುದು ಆದ ಜಲತತ್ವವನ್ನು ಧ್ಯಾನಿಸಿದವನು ಜಲವನ್ನು ಜಯಿಸುವನು. ಕಪೋಲದಲ್ಲಿ ಇರುವುದು ಇಂದ್ರಗೋಪ ಕೀಟದಂತಿರುವುದು. ತ್ರಿಕೋಣಾಕಾರವು ರೇಫಾ ರುದ್ರದೇವತೆಯಿಂದ ಕೂಡಿರುವುದು ಆದ ತೇಜಸ್ಸನ್ನು ಧ್ಯಾನಿಸಿದರೆ ವನ್ಹಿ ತತ್ವವನ್ನು ಜಯಿಸುವನು. ಹುಬ್ಬುಗಳ ನಡುವೆ ವರ್ತುಳವು ಕಾಡಿಗೆಯಂತಿರುವುದು. ಯಕಾರ ಈಶ ದೇವತೆಯಿಂದ ಕೂಡಿರುವುದು ಆದ ವಾಯುತತ್ವವನ್ನು ಧ್ಯಾನಿಸಿದವನು ವಾಯುವನ್ನು ಜಯಿಸಿದವನಾಗುವನು. ಕಿರಣಗಳ ನೀರಿನಂತಿರುವುದು. ಬ್ರಹ್ಮರಂಧ್ರದಲ್ಲಿ ಇರುವುದು. ಶಾಂತವು ಸದಾಶಿವ ಮತ್ತು ಹಕಾರಾಕ್ಷರಗಳಿಂದ ಕೂಡಿರುವುದು ಆದ ಆಕಾಶ ತತ್ವದಲ್ಲಿ ಪ್ರಾಣತತ್ವವನ್ನು ಸೇರಿಸಿ 5 ಗಳಿಗೆಗಳವರೆಗೆ ಧ್ಯಾನಿಸಿದರೆ ಮೋಕ್ಷದ ಬಾಗಿಲನ್ನು ತೆರೆಯುವ ಆಕಾಶ ಧಾರಣವೆನ್ನಿಸಿಕೊಳ್ಳುವುದು. ಪಂಚಭೂತ ಧಾರಣೆಗಳು ಸ್ತಂಭನಿ, ಪ್ಲಾವನಿ, ದಾಹನಿ, ಬ್ರಾಹ್ಮಣಿ, ಶಾಮನಿ ಎಂದು 5 ತೆರವಾಗಿರುವವು. ದ್ವೈಧಾತುವು ಚಿಂತಾರ್ಥಕವಾದುದರಿಂದ ತತ್ವದಲ್ಲಿ ದೃಢವಾದ ಚಿಂತೆಯು ಧ್ಯಾನವೆನ್ನಿಸಿಕೊಳ್ಳುವುದು. ಈ ಧ್ಯಾನವು ಸಗುಣ, ನಿರ್ಗುಣ ಎಂದು 2 ಬಗೆಯಾಗಿರುವುದು. ರೂಪಭೇದದಿಂದ ಮಾಡುವ ಧ್ಯಾನವು ಸಗುಣವೆಂದು,
ರೂಪಾದಿಗಳಿಲ್ಲದ ಧ್ಯಾನವು ನಿರ್ಗುಣವೆಂದು ಹೇಳುವರು. ಸಗುಣ ಧ್ಯಾನವು ಮಂತ್ರಗಳಿಂದ ಸಹಿತವು, ನಿರ್ಗುಣ ಧ್ಯಾನವು ಮಂತ್ರರಹಿತವೂ ಆಗಿರುವುದು. ಸುಖಕರವಾದ ಆಸನದಲ್ಲಿ ಶರೀರವನ್ನು ಸಮವಾಗಿ ಇರಿಸಿ ಮನಸ್ಸನ್ನು ಒಳಗೂ ಕಣ್ಣನ್ನು ಹೊರಗೂ ಇಟ್ಟುಕೊಂಡಿರುವುದು ಸಿದ್ಧಿಯನ್ನೀಯುವ ಜ್ಞಾನ ಮುದ್ರೆಯು. ಸ್ಥಿರಾಸನವುಳ್ಳ ಯೋಗಿಯು ಒಂದು ಧ್ಯಾನದಿಂದ ಪಡೆಯುವ ಪುಣ್ಯವು ಅಶ್ವಮೇಧ ಯಾಗದಿಂದಲೂ ರಾಜಸೂಯ ಯಾಗದಿಂದಲೂ ಲಭಿಸುವುದಿಲ್ಲ. ಶಬ್ದಾದಿಗಳ ತನ್ಮಾತ್ರಗಳು ಶ್ರೋತ್ರವೇ ಮೊದಲಾದ ಇಂದ್ರಿಯಗಳಲ್ಲಿ ಇರುವವರೆಗೆ ಧ್ಯಾನವೆನ್ನಿಸಿಕೊಳ್ಳುವುದು. ಬಳಿಕ ಸಮಾಧಿಯುಂಟಾಗುವುದು. ಧಾರಣೆಯು 5 ಗಳಿಗೆಗಳವರೆಗೂ, ಧ್ಯಾನವು 60 ಗಳಿಗೆಗಳವರೆಗೂ, ಸಮಾಧಿಯು 12 ದಿನಗಳವರೆಗೂ ಆಗುವುದು. ನೀರು ಉಪ್ಪುಗಳು ಸೇರುವುದರಿಂದ ಎರಡೂ ಹೇಗೆ ಐಕ್ಯವಾಗುವವೋ ಹಾಗೆಯೇ ಆತ್ಮ ಮನಸ್ಸುಗಳ ಐಕ್ಯವು ಸಮಾಧಿ ಎನ್ನಿಸಿಕೊಳ್ಳುವುದು. ಪ್ರಾಣವು ಕ್ಷೀಣವಾಗಿ ಮನಸ್ಸು ಪ್ರಲೀನವಾಗಲು ಪರಮಾನಂದ ಉಂಟಾಗುವುದು. ಅದೇ ಸಮಾಧಿ ಎನ್ನಿಸಿಕೊಳ್ಳುವುದು. ಜೀವಾತ್ಮ ಪರಮಾತ್ಮರಿಗೆ ಸಾಮ್ಯವುಳ್ಳದ್ದು, ಸಕಲ ಚಿಂತಾರಹಿತವೂ ಆದುದು ಯಾವುದೋ ಅದೇ ಸಮಾಧಿ ಎನ್ನಿಸಿಕೊಳ್ಳುವುದು. ಸಮಾಧಿಯುಕ್ತನಾದ ಯೋಗೀಂದ್ರನು ತನ್ನನ್ನು, ಇತರರನ್ನು, ಶೀತೋಷ್ಣಗಳನ್ನು, ಸುಖ ದುಃಖಗಳನ್ನು ಅರಿಯುವುದಿಲ್ಲ. ಸಮಾಧಿಯುಕ್ತನಾದ ಯೋಗಿಯನ್ನು ಕಾಲವು ಚಂಚಲಗೊಳಿಸುವುದಿಲ್ಲ, ಕರ್ಮವು ಸಂಬಂಧಿಸುವುದಿಲ್ಲ. ಮಿತವಾದ ಆಹಾರ ವಿಹಾರವುಳ್ಳವನು, ಮಿತ ಕರ್ಮಿಯು, ಮಿತವಾದ ನಿದ್ರೆ ಮತ್ತು ಜಾಗರಣಗಳುಳ್ಳವನು ಆದ ಯೋಗಿಯು ಬ್ರಹ್ಮತತ್ವವನ್ನು ಅರಿಯುವನು. ಬ್ರಹ್ಮಜ್ಞಾನಿಗಳಾದ ಯೋಗಿಗಳು ಜ್ಞಾನಾನಂದ ರೂಪವು ಹೇತು ದೃಷ್ಟಾಂತಗಳಿಲ್ಲದಿರುವುದು, ವಾಂಗ್ಮನಸ್ಸುಗಳಿಗೆ ಗೋಚರವಲ್ಲದಿರುವುದು ಆದ ಬ್ರಹ್ಮತತ್ವವನ್ನು ತಿಳಿಯುತ್ತಾರೆ. ಯೋಗಿಯು ಷಡಂಗ ಯೋಗ ಕ್ರಮದಿಂದ ಆಶ್ರಯ ಮತ್ತು ಭಯ ರೋಗಗಳಿಲ್ಲದ ಪರಬ್ರಹ್ಮನಲ್ಲಿ ಲೀನವಾಗುವನು. ತುಪ್ಪದಲ್ಲಿ ಸುರಿದ ತುಪ್ಪವು ತುಪ್ಪವೇ ಆಗುವಂತೆಯೂ, ಹಾಲಿನಲ್ಲಿ ಸುರಿದ ಹಾಲು ಹಾಲೇ ಆಗುವಂತೆಯೂ ಯೋಗಿಯು ಬ್ರಹ್ಮರೂಪನೇ ಆಗುವನು. ಯೋಗಿಯು ನೀರಾಗದ ಹಿಟ್ಟುಗಳಿಂದ ಮೈಯನ್ನು ಉಜ್ಜಿಕೊಳ್ಳಬೇಕು. ಸ್ವಲ್ಪ ಬಿಸಿಯಾದ ವಸ್ತುವನ್ನು, ಉಪ್ಪನ್ನು ಬಿಡಬೇಕು. ಯಾವಾಗಲೂ ಹಾಲನ್ನು ಕುಡಿಯಬೇಕು. 1 ವರ್ಷ ಬ್ರಹ್ಮಚಾರಿಯು ಕೋಪವನ್ನು ಜಯಿಸಿದವನು, ಅತ್ಯಾಶೆ ಇಲ್ಲದವನು, ಮಾತ್ಸರ್ಯಗಳಿಲ್ಲದವನು ಆಗಿ ಅಭ್ಯಾಸ ಮಾಡುವವನು ಯೋಗಿ ಎನ್ನಿಸಿಕೊಳ್ಳುವನು. ಮಹಾಮುದ್ರ, ನಭೋಮುದ್ರ, ಉಡ್ಡೀಯಾನ, ಜಲಂಧರ, ಮೂಲಬಂಧ ಇವುಗಳನ್ನು ಅರಿತ ಯೋಗಿಯು ಯೋಗ ಸಿದ್ಧಿಯನ್ನು ಹೊಂದಿದವನಾಗುವನು. ಪೂರಕಾದಿಗಳಿಂದ ನಾಡಿಗಳ ಸಮೂಹವನ್ನು ಶೋಧಿಸುವುದು, ಇಡ ಪಿಂಗಳ ನಾಡಿಗಳನ್ನು ಸೇರಿಸುವುದು, ಸರಿಯಾಗಿ ವಿಕಾರಕ್ಕೆ ಕಾರಣಗಳಾದ ರಸಗಳನ್ನು ಒಣಗಿಸುವುದು ಮಹಾಮುದ್ರೆ ಎನ್ನಿಸಿಕೊಳ್ಳುವುದು. ಎಡಗಾಲಿನಿಂದ ಗುಹೇಂದ್ರಿಯವನ್ನು ಒತ್ತಿಕೊಂಡು ಎದೆಯಲ್ಲಿ ಕಪೋಲವನ್ನಿಟ್ಟು 2 ಕೈಗಳಿಂದಲೂ ಚಾಚಿದ ಬಲಗಾಲನ್ನು ಹಿಡಿದುಕೊಂಡು ಗಾಳಿಯಿಂದ ಹೊಟ್ಟೆಯನ್ನು ತುಂಬಿ ಬಹಳ ಹೊತ್ತು ಮೆಲ್ಲಗೆ ರೇಚನ ಮಾಡಬೇಕು. ಇದು ಅತಿಶಯವಾದ ಪಾಪವನ್ನು ಪರಿಹರಿಸುವ ಮಹಾಮುದ್ರೆಯಾಗಿರುವುದು. ಈ ಮಹಾಮುದ್ರೆಯನ್ನು ಮೊದಲು ಇಡ ನಾಡಿಯಲ್ಲಿ ಅಭ್ಯಾಸ ಮಾಡಿ ಅನಂತರ ಪಿಂಗಲ ನಾಡಿಯಲ್ಲಿ ಅಭ್ಯಾಸ ಮಾಡಬೇಕು. 2 ನಾಡಿಗಳಲ್ಲಿಯೂ ಅಭ್ಯಾಸವು ಸಮವಾದರೆ ಈ ಮುದ್ರೆಯನ್ನು ವಿಸರ್ಜಿಸಬೇಕು. ಈ ಮುದ್ರೆಯನ್ನು ಅಭ್ಯಾಸ ಮಾಡಿದರೆ ಪಥಗಳೆಲ್ಲ ಎಲ್ಲ ನೀರಸ ವಸ್ತುಗಳು ಸರಸವಾಗುವವು. ಘೋರ ವಿಷವನ್ನು ಪಾನ ಮಾಡಿದರೂ ಅದು ಅಮೃತದಂತೆ ಜೀರ್ಣವಾಗುವುದು. ಈ ಮಹಾಮುದ್ರೆಯನ್ನು ಅಭ್ಯಾಸ ಮಾಡಿದವನು ಕ್ಷಯ, ಕುಷ್ಠ, ಮೂಲವ್ಯಾಧಿ, ಗುಲ್ಮರೋಗ, ಅಜೀರ್ಣ ಮೊದಲಾದ ದೋಷಗಳನ್ನು ನಾಶಗೊಳಿಸುವನು. ಕಪಾಲ ಕುಹರದಲ್ಲಿ ವ್ಯತ್ಯಾಸವಾಗಿ ಪ್ರವೇಶಿಸಿದ ನಾಲಿಗೆಯುಳ್ಳದ್ದು, ಹುಬ್ಬುಗಳ ನಡುವೆ ಇರುವ ದೃಷ್ಟಿಯುಳ್ಳದ್ದು ಆದ ಮುದ್ರೆಯು ಕೇಚರಿ ಮುದ್ರೆಯು. ಈ ಕೇಚರಿ ಮುದ್ರೆಯನ್ನು ಅರಿತವನನ್ನು ಬಾಣಗಳ ಸಮೂಹಗಳು ಪೀಡಿಸುವುದಿಲ್ಲ, ಕರ್ಮವು ಬಂಧಿಸುವುದಿಲ್ಲ, ಯಮನು ಬಾಧಿಸುವುದಿಲ್ಲ. ಮನಸ್ಸು ಆ ನಾಲಿಗೆಗಳು ಆಕಾಶದಲ್ಲಿ ಸಂಚರಿಸುವುದರಿಂದ ಕೇಚರಿ ಎಂದು ಪ್ರಸಿದ್ಧವಾದ ಈ ಮುದ್ರೆಯನ್ನು ಸಿದ್ಧರು ಸೇವಿಸುತ್ತಾರೆ. ಕೊನೆಯ ಧಾತುವು ಶರೀರದಲ್ಲಿ ಇರುವವರೆಗೆ ಮರಣ ಭಯವೂ ಇರುವುದಿಲ್ಲ. ಆಕಾಶ ಮುದ್ರೆಯನ್ನು ಧರಿಸಿರುವವರೆಗೆ ಬಿಂದುವು ಹೋಗುವುದಿಲ್ಲ. ಮಹಾಪ್ರಾಣವು ಹಗಲು ರಾತ್ರಿ ಹಾರುತ್ತಿರುವುದರಿಂದ ಈ ಬಂಧವು ಉಡ್ಡೀಯಾನ ಎನ್ನಿಸಿಕೊಳ್ಳುವುದು. ಅದರ ಬಂಧದ ಕ್ರಮವನ್ನು ಹೇಳುವೆನು. ಕೈಗಳ ಕೊನೆಯಿಂದ ಕಟಿ ಮಧ್ಯದಲ್ಲಿ ಹಿಡಿದುಕೊಂಡು ಕಾಲುಗಳ ಮಧ್ಯವನ್ನು ಹೊಟ್ಟೆ ನಾಭಿಗಳ ಮೇಲೆ ಚಾಚಿದರೆ ಮೃತ್ಯುವಿಗೂ ಭಯವನ್ನು ಉಂಟು ಮಾಡುವ ಉಡ್ಡೀಯಾನ ಬಂಧವಾಗುವುದು. ಕೆಳಗೆ ಹೋಗುತ್ತಿರುವ ಶರೀರದ ಛಿದ್ರದಲ್ಲಿರುವ ನೀರನ್ನು ನಾಡಿಯ ಸಮೂಹವು ಕಂಠದಲ್ಲಿ ತಡೆಯುವುದಕ್ಕೆ ಪಾಪವನ್ನು ನಾಶಗೊಳಿಸುವ ಜಾಲಂಧರ ಬಂಧವೆನ್ನುವರು. ಕಂಠವನ್ನು ಸಂಕೋಚಗೊಳಿಸುವ ಜಾಲಂಧರ ಬಂಧವನ್ನು ಮಾಡಲು ಹಣೆಯಲ್ಲಿರುವ ಅಮೃತವು ಜಠರಾಗ್ನಿಯಲ್ಲಿ ಬೀಳುವುದಿಲ್ಲ, ವಾಯುವು ಪ್ರಕೋಪಗೊಳ್ಳುವುದಿಲ್ಲ. ಕಾಲಿನ ಹಿಮ್ಮಡಿಯಿಂದ ಗುಹ್ಯೇಂದ್ರಿಯವನ್ನು ಒತ್ತಿಕೊಂಡು ಅಪಾನವಾಯುವನ್ನು ಮೇಲಕ್ಕೆ ಸೆಳೆದು ಗುದವನ್ನು ಸಂಕೋಚಗೊಳಿಸಿದರೆ ಅದು ಮೂಲಬಂಧವೆನ್ನಿಸಿಕೊಳ್ಳುವುದು. ಮೂಲಬಂಧನದಿಂದ ಅಪಾನ ಪ್ರಾಣಗಳು ಐಕ್ಯವಾಗಲು ಮಲಮೂತ್ರಗಳು ಕ್ಷಯಿಸುವವು. ಅದರಿಂದ ವೃದ್ಧನು ಯುವಕನಾಗುವನು.
ಪ್ರಾಣಾಪಾನಗಳಿಗೆ ಅಧೀನವಾದ ಜೀವವು ಕೆಳಗೂ ಮೇಲೂ ಎಡ ಬಲ ಭಾಗಗಳಿಂದಲೂ ಸಂಚರಿಸುತ್ತದೆಯಾಗಿ ಸ್ಥಿರವಾಗಿ ನಿಲ್ಲುವುದಿಲ್ಲ. ದಾರದಿಂದ ಕಟ್ಟಲ್ಪಟ್ಟ ಪಕ್ಷಿಯು ಕೆಳಕ್ಕೂ ಮೇಲಕ್ಕೂ ಎಳೆಯುವಂತೆ ಸತ್ವ ರಜಸ್ತಮೋ ಗುಣಗಳಿಂದ ಬದ್ಧವಾದ ಜೀವನವನ್ನು ಪ್ರಾಣಾಯಾಮವು ಎಳೆಯುವುದು. ಅಪಾನವು ಪ್ರಾಣವು ಅಪಾನವನ್ನು ಎಳೆಯುವುದು. ಯೋಗಿಯು ಕೆಳಗೂ ಮೇಲೂ ಇರುವ ಇವುಗಳನ್ನು ಸೇವಿಸುವನು. ಜೀವವು ಹಕಾರದಿಂದ ಹೊರಗೆ ಬರುವುದು, ಸಕಾರದಿಂದ ಮರಳಿ ಒಳಗೆ ಪ್ರವೇಶಿಸುವುದು. ಆದುದರಿಂದ ಜೀವವು ಯಾವಾಗಲೂ ಹಂಸ ಹಂಸ ಎಂಬ ಮಂತ್ರವನ್ನು ಜಪಿಸುತ್ತಿರುವುದು. ಜೀವವು ಹಗಲು ರಾತ್ರಿ ಯಾವಾಗಲೂ 21,600 ಸಾರಿ ಈ ಮಂತ್ರವನ್ನು ಜಪಿಸುವುದು. ಅಜಪ ಎಂಬ ಈ ಗಾಯತ್ರಿಯು ಯೋಗಿಗಳಿಗೆ ಮೋಕ್ಷವನ್ನೀಯುವುದು. ಇದರ ಸಂಕಲ್ಪದಿಂದಲೇ ಮನುಷ್ಯನು ಪಾಪಮುಕ್ತನಾಗುವನು. ಹೀಗೆ ಜಪಿಸುವ ಯೋಗಿಗೆ ಯೋಗವನ್ನು ಕೆಡಿಸುವ ವಿಘ್ನಗಳು ಉಂಟಾಗುವವು. ದೂರದ ವಾರ್ತೆಯು ಕೇಳಿಸುವುದು. ದೂರದಲ್ಲಿರುವ ವಸ್ತು ಮುಂದೆಯೇ ಕಾಣಿಸುವುದು. ಅವನು ಅರ್ಧ ನಿಮಿಷದಲ್ಲಿ 100 ಯೋಜನದ ದೂರ ಹೋಗಲು ಶಕ್ತನಾಗುವನು. ಆಲೋಚಿಸದ ಶಾಸ್ತ್ರಗಳು ಕಂಠಪಾಠವಾಗುವವು. ಅತಿ ಕಠಿಣವಾದ ಧಾರಣಾ ಶಕ್ತಿ ಉಂಟಾಗುವುದು. ಮಹಾಭಾರವು ಲಘುವಾಗುವುದು. ಕ್ಷಣಕಾಲದಲ್ಲಿ ಕೃಷ್ಣನು, ಕ್ಷಣಕಾಲದಲ್ಲಿ ಸ್ಥೂಲನು, ಇನ್ನೊಂದು ಕ್ಷಣದಲ್ಲಿ ಸಣ್ಣವನು, ಮತ್ತೊಂದು ಕ್ಷಣದಲ್ಲಿ ದೊಡ್ಡವನು ಆಗುವನು. ಪರರ ಶರೀರವನ್ನು ಪ್ರವೇಶಿಸುವನು. ಹಿರಿಯ ಜಂತುಗಳ ಮಾತನ್ನು ಅರಿಯುವನು. ಶರೀರವು ದಿವ್ಯ ವಾಸನೆಯುಳ್ಳದ್ದಾಗುವುದು. ದಿವ್ಯವಾಣಿಯಿಂದ ಮಾತಾಡುವನು. ಅವನನ್ನು ದಿವ್ಯ ಕನ್ಯೆಯರು ಪ್ರಾರ್ಥಿಸುವರು. ದಿವ್ಯ ಶರೀರವನ್ನು ಧರಿಸುವನು. ಯೋಗ ಸಿದ್ಧಿಯನ್ನು ಸೂಚಿಸುವ ಇವೇ ಮೊದಲಾದ ವಿಘ್ನಗಳು ಯೋಗಿಗೆ ಉಂಟಾಗುವವು. ಅವನ ಮನಸ್ಸು ಈ ವಿಘ್ನಗಳಿಂದ ಚಂಚಲವಾಗದಿದ್ದರೆ ಅನಂತರ ಅವನು ಬ್ರಹ್ಮಾದಿಗಳಿಗೂ ಹೊಂದಲಾಗದ ಸ್ಥಾನವನ್ನು ಹೊಂದುವನು. ಅಗಸ್ತ್ಯ, ಷಡಂಗ ಯೋಗದಿಂದ ಯೋಗಿಯು ಪುನರಾವೃತ್ತಿ ದುಃಖಗಳಿಲ್ಲದ ಸ್ಥಾನವನ್ನು ಪಡೆಯುವನು. ಒಂದೇ ಜನ್ಮದಿಂದ ಇಂತಹ ಯೋಗವು ಹೇಗೆ ಸಿದ್ಧಿಸುವುದು? ಯೋಗ ಸಿದ್ಧಿಗಿಲ್ಲದೆ ಮೋಕ್ಷವು ಹೇಗೆ ಲಭಿಸುವುದು? ಕಾಶಿಯಲ್ಲಿ ಶರೀರವನ್ನು ಬಿಡುವುದಾಗಲಿ, ಇಂತಹ ಯೋಗವಾಗಲಿ, ಇವೆರಡೇ ಮೋಕ್ಷದ ದಾರಿಗಳು. ಮನುಷ್ಯರು ಚಂಚಲೇಂದ್ರಿಯರಾದುದರಿಂದಲೂ, ಕಲ್ಮಶವು ಹೆಚ್ಚಾದುದರಿಂದಲೂ, ಅಲ್ಪಾಯುಷ್ಯವುಳ್ಳವರಾದುದರಿಂದಲೂ ಇಂತಹ ಯೋಗವು ಅವರಿಗೆ ಹೇಗೆ ಸಿದ್ಧಿಸುವುದು? ಆದುದರಿಂದ ಪ್ರಾಣಿಗಳಿಗೆ ಮಹೋದಯವನ್ನು ನೀಡುವವನು, ದಯಾಸಮುದ್ರನು ಆದ ವಿಶ್ವೇಶ್ವರನು ಕಾಶಿಯಲ್ಲಿ ನೆಲೆಸಿರುವನು. ಅವನನ್ನು ಸೇವಿಸಬೇಕು. ಪ್ರಾಣಿಗಳಿಗೆ ಕಾಶಿಯಲ್ಲಿ ಸುಖವಾಗಿ ಮೋಕ್ಷವು ಲಭಿಸುವಂತೆ ಇತರ ಕಡೆಗಳಲ್ಲಿ ಯೋಗಾದಿ ಉಪಾಯಗಳಿಂದ ದೊರೆಯುವುದಿಲ್ಲ. ಕಾಶಿಯಲ್ಲಿ ಸ್ವದೇಹ ಸಂಬಂಧವೇ ಯೋಗವೆನ್ನಿಸಿಕೊಳ್ಳುವುದು. ಇಲ್ಲಿ ಇತರ ಯಾವ ಯೋಗದಿಂದಲೂ ಮೋಕ್ಷವಾಗುವುದಿಲ್ಲ. ಇಲ್ಲಿ ವಿಶ್ವೇಶ್ವರ, ವಿಶಾಲಾಕ್ಷಿ, ಗಂಗೆ, ಕಾಲಭೈರವ, ಡುಂಡಿ, ದಂಡಪಾಣಿ ಇವರೇ ಷಡಂಗ ಯೋಗ ಸ್ವರೂಪರು. ಕಾಶಿಯಲ್ಲಿ ಈ ಷಡಂಗ ಯೋಗವನ್ನು ನಿತ್ಯವೂ ಸೇವಿಸುವವನು ದೀರ್ಘವಾದ ಯೋಗನಿದ್ರೆಯನ್ನು ಹೊಂದಿ ಮೋಕ್ಷವನ್ನು ಪಡೆಯುವನು. ಓಂಕಾರ, ಕೃತ್ತಿವಾಸ, ಕೇದಾರ, ತ್ರಿವಿಷ್ಟಪ, ವೀರೇಶ್ವರ, ವಿಶ್ವೇಶ ಇವರು ಮತ್ತೊಂದು ಷಡಂಗ ಯೋಗವು. ಪಾದೋದಕ, ಹಸಿಸಂಭೇದ, ಜ್ಞಾನೋದ, ಮಣಿಕರ್ಣಿಕ, ಬ್ರಹ್ಮಹೃದ, ಧರ್ಮಹೃದ ಇವುಗಳು ಮಹಾಯೋಗಗಳು. ಕಾಶಿಯಲ್ಲಿ ಈ ಷಡಂಗಗಳನ್ನು ಸೇವಿಸುವ ಪ್ರಾಣಿಯು ಮರಳಿ ಯಾವಾಗಲೂ ತಾಯಿಯ ಜಠರದಲ್ಲಿ ಜನಿಸುವುದಿಲ್ಲ. ಗಂಗಾ ಸ್ನಾನವೆಂಬ ಮಹಾಮುದ್ರೆಯು ಮಹಾಪಾಪವನ್ನು ನಿವಾರಿಸುವುದು. ಈ ಮುದ್ರೆಯನ್ನು ಅಭ್ಯಾಸ ಮಾಡಿದವನು ಮೋಕ್ಷವನ್ನು ಹೊಂದುವನು. ಕಾಶಿಯ ಬೀದಿಗಳಲ್ಲಿ ಸಂಚರಿಸುವುದು ಖೇಚರಿ ಮುದ್ರೆಯಾಗುವುದು. ಈ ಖೇಚರಿ ಮುದ್ರೆಯಿಂದ ಮಾನವನು ದೇವತೆಯಾಗುವನು. ಸಮಸ್ತ ದೇಶಗಳಿಂದಲೂ ಕಾಶಿಯನ್ನು ಕುರಿತು ಪ್ರಯಾಣ ಮಾಡುವುದು ಉಡ್ಡೀಯಾನವೆಂಬ ಮಹಾಬಂಧವು. ಇದರಿಂದ ಮುಕ್ತಿ ಉಂಟಾಗುವುದು. ವಿಶ್ವೇಶ್ವರನಿಗೆ ಅಭಿಷೇಕ ಮಾಡಿದ ನೀರನ್ನು ತಲೆಯಲ್ಲಿ ಹೊರುವುದು ಜಾಲಂಧರವೆಂಬ ದೇವದುರ್ಲಭ ಯೋಗವು. ಜ್ಞಾನಿಯು ಅನೇಕ ವಿಘ್ನಗಳಿಂದಲೂ ಕಾಶಿಯನ್ನು ಬಿಡದಿರುವುದೇ ಮೂಲಬಂಧವೆಂಬ ಯೋಗವು. ಇದು ದುಃಖ ಕಾರಣವನ್ನು ನಾಶಗೊಳಿಸುವುದು. ಮುನಿಯೇ, ಈಗ ನಾನು ನಿನಗೆ ಮುಕ್ತಿಗಾಗಿ ಮಹೇಶ್ವರನು ಹೇಳಿದ ಷಡಂಗ ಮತ್ತು ಮುದ್ರೆಗಳಿಂದ ಸಹಿತವಾದ ವಿವಿಧ ಯೋಗವನ್ನು ಹೇಳಿರುವೆನು. ಇಂದ್ರಿಯ ವೈಕಲ್ಯ, ವ್ಯಾಧಿ, ಕಾಲ ವಿಳಂಬಗಳು ಆಗದಿರುವವರೆಗೆ ಯೋಗಾಭ್ಯಾಸದಲ್ಲಿ ಆಸಕ್ತನಾಗಿರಬೇಕು. ಈ ಎರಡು ಯೋಗಗಳಲ್ಲಿ ಕಾಶಿ ಯೋಗವೇ ಉತ್ತಮವಾದುದು. ಕಾಶಿ ಯೋಗವನ್ನು ಅಭ್ಯಾಸ ಮಾಡಿದರೆ ಉತ್ತಮ ಯೋಗವನ್ನು ಹೊಂದುವನು. ಮೃತ್ಯುವಿನ ಚಿಹ್ನೆಯಾದ ಆದಿವ್ಯಾಧಿ ಸಹಾಯವುಳ್ಳ ಮುಪ್ಪಿನಿಂದ ಕಾಲನು ಹತ್ತಿರವಾಗಿರುವನೆಂದು ತಿಳಿದು ಕಾಶಿನಾಥನನ್ನು ಆಶ್ರಯಿಸಬೇಕು. ಕಾಶಿನಾಥನನ್ನು ಆಶ್ರಯಿಸಿದ ಮಾನವರಿಗೆ ಕಾಲ ಭಯವೆತ್ತಣದು. ಜೀವವನ್ನು ಅಪಹರಿಸುವ ಕಾಲನು ಕುಪಿತನಾಗಿದ್ದರೂ ಕಾಶಿಯಲ್ಲಿ ಮಂಗಳ ಉಂಟಾಗುವುದು. ಪುಣ್ಯವಂತನು ಆತಿಥ್ಯ ಮಾಡುವ ದಿವಸ ಅತಿಥಿಯನ್ನು ನಿರೀಕ್ಷಿಸುವಂತೆ ಕಾಶಿಯಲ್ಲಿ ಬರುತ್ತಿರುವ ಮರಣಕಾಲವನ್ನು ನಿರೀಕ್ಷಿಸುತ್ತಾನೆ. ಕಲಿಯುಗ, ಕಾಲ, ಕೃತಕರ್ಮ ಇವು ಮೂರು ತ್ರಿಕಂಟಕವೆನ್ನಿಸಿಕೊಳ್ಳುವುದು.
ಆನಂದವನದಲ್ಲಿ ವಾಸಿಸುವ ಜನರಿಗೆ ಇವು ಮೂರು ಉಂಟಾಗುವುದಿಲ್ಲ. ಇತರ ಕಡೆಗಳಲ್ಲಿ ಮರಣಕಾಲವು ಆಕಸ್ಮಿಕವಾಗಿ ಉಂಟಾಗುವುದು. ಮರಣಕಾಲದಿಂದ ಅಭಯವನ್ನು ಹೆಚ್ಚಿಸುವವನು ಕಾಶಿಯನ್ನು ಆಶ್ರಯಿಸಬೇಕು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಯೋಗಾಖ್ಯಾನವೆಂಬ 41ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.